ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಅಧಿಸೂಚನೆಯನ್ನು ಇಲ್ಲಿ ನೋಡ್ಬೋದು ನೀವು. ಏನಪ್ಪ ಅಂತಂದ್ರೆ ಇಲ್ಲಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಏನೈತಿ ಮಿನಿಮಮ್ ಕ್ವಾಲಿಫಿಕೇಶನ್ ಹಾಗೆ ಸ್ಯಾಲ್ರಿ ಹೈಕ ಹಾಗೆ ಟ್ರೈನಿಂಗ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಇಲ್ಲಿ ಕಂಪ್ಲೀಟ್ ಆಗಿ ಏನೈತಿ ಮಿನಿಮಮ್ ಕ್ವಾಲಿಫಿಕೇಶನ್ನ ಚೇಂಜ್ ಮಾಡಿರ್ತಾರೆ. ಸೊ ಇದು ಚೇಂಜ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಇದಕ್ಕೆ ನೀವು ಅಬ್ಜೆಕ್ಷನ್ ಹೂಡ್ಬೋದು. ಸೊ ಇದಕ್ಕೆ 15 ದಿನ ಏನೈತಿ ಇಲ್ಲಿ ನಿಮ್ಗೆ ಟೈಮಿಂಗನ್ನು ಕೂಡ ಕೊಟ್ಟಿರ್ತಾರೆ. ಸೊ ಇಷ್ಟರಲ್ಲಿ ನೀವು ಅಬ್ಜೆಕ್ಷನ್ನ ಇಲ್ಲಿ ಮಾಡ್ಬೋದಾಗಿರ್ತದೆ. ಸೊ ಇದರಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ ಏನೇನು ಬೇಕು, ಹಾಗೆ ಸ್ಯಾಲ್ರಿ ಎಷ್ಟು ಜಾಸ್ತಿ ಮಾಡಿದ್ದಾರೆ, ಹಾಗೆ ಟ್ರೈನಿಂಗ್ ಬಗ್ಗೆ ಏನೇನು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಇಲ್ಲಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಲ್ಯಾಂಡ್ ಸರ್ವೆ ಓದುವಂಥ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿರಿ. ಈ ಮೊದಲು ಏನೈತಿ PUC ಮ್ಯಾಗ ಕ್ವಾಲಿಫಿಕೇಶನ್ ಏನೈತಿ ಇತ್ತು. PUC ಮ್ಯಾಥಮೆಟಿಕ್ಸ್ ಏನೈತಿ, ಸೊ ಮಿನಿಮಮ್ 60 ಮಾರ್ಕ್ಸ್ ಇತ್ತು ಇಲ್ಲಿ. ಸೊ ಇದ್ರ ಮೇಲೆ ಏನೈತಿ ಬಹಳ ಜನ ಅಪ್ಲೈ ಮಾಡಿದ್ರಿ. ಈಗ ಈ PUC ಅನ್ನೋದನ್ನ ತೆಗೆದು ಬಿಟ್ಟಾರು. ಸೊ ಇದ್ರ ಸಲುವಾಗಿ ಏನೈತಿ ನಾಳೆ ಅಬ್ಜೆಕ್ಷನ್ ಕೊಡಾಕ ಏನೈತಿ ಇಲ್ಲಿ ಲೆಟರ್ ಕೊಡಾಕ ನಾಳೆ ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿಗೆ ಎಲ್ಲರೂ ಹೊಂಟಿದ್ದಾರೆ. ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಸೊ ಈಗ ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನೇಮಕಾತಿ ವಿಧಾನ ಮತ್ತು ಕನಿಷ್ಠ ವಿದ್ಯಾರ್ಥಿ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಎಲ್ಲ ಪೋಸ್ಟ್ಗಳದ್ದು ಕೊಟ್ಟಿದ್ದಾರೆ, ಬಟ್ ಇಲ್ಲಿ ನಾವು ಭೂಮಾಪಕರ ಹುದ್ದೆ ಮಾತ್ರ ಇಲ್ಲಿ ನೋಡೋಣ. ಸೊ ಇಲ್ಲಿ ಸ್ಯಾಲ್ರಿ ಎಷ್ಟು ಹೆಚ್ಚು ಮಾಡಿದ್ದಾರೆ ಇಲ್ಲಿ ನೋಡ್ರಿ. ಇಲ್ಲಿ 37,500 ರೂಪಾಯಿ ಇಲ್ಲಿ ಸ್ಟಾರ್ಟಿಂಗ್ ಬೇಸಿಕ್ ಸಿಗ್ತದೆ. ಸೊ ಇದಕ್ಕೆ ಬೇಸಿಕ್ ಪೇ, ಇದಕ್ಕೆ ಡಿಯರೆನ್ಸ್ ಅಲೌನ್ಸ್, ಸ್ಪೆಷಲ್ ಅಲೌನ್ಸ್ ಅಂತ ಹಿಂಗೆ ಬರ್ತದೆ, ಹಾಗೆ ಹೌಸ್ ರೆಂಟ್. ಸೊ ಈ ರೀತಿ ಹಲವಾರು ಇಲ್ಲಿ ಅಲೌನ್ಸ್ಗಳು ಸೇರಿ ಏನೈತಿ ಇದು ಅಪ್ ಟು 50,000 ಪ್ಲಸ್ ಬರ್ತದೆ. ಸೊ 50,000 K ಪ್ಲಸ್ ಇಲ್ಲಿ ಬರ್ತದೆ. ಸೊ ಇಷ್ಟು ಇಲ್ಲಿ ಏನೈತಿ ಭೂಮಾಪಕರ ಹುದ್ದೆ ಸ್ಯಾಲ್ರಿಯನ್ನು ಹೆಚ್ಚು ಮಾಡಿರ್ತಾರೆ. ಈ ಮೊದಲು ಏನೈತಿ 21,700 ಸಮಥಿಂಗ್ ಇತ್ತು. ಸೊ ಇದು ಬೇಸಿಕ್ ಆಗಿತ್ತು. ಇದೆಲ್ಲ ಕೂಡಿಸಿ 35ರಿಂದ 40ವರೆಗೇನು ಇಲ್ಲಿ ಬರ್ತಿತ್ತು. ಸೊ ಈ ಸಲ ಏನೈತಿ ಜಾಸ್ತಿ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಭೂಮಾಪಕ ಸಹಾಯಕರ ಹುದ್ದೆಗಳು ಇಲ್ಲಿ ನೋಡ್ಬೋದು. ಸೊ ಇದು 27,000 ಸ್ಟಾರ್ಟಿಂಗ ಬೇಸಿಕ್ಕ. ಸೊ ಇದಿಷ್ಟು ಮಾಹಿತಿ ಆಗಿತ್ತು ಇದು ವೇತನ ಬಗ್ಗೆ. ಸೊ ನೆಕ್ಸ್ಟ್ ಇಲ್ಲಿ ಈ ಹುದ್ದೆಗಳ ಮಿನಿಮಮ್ ಕ್ವಾಲಿಫಿಕೇಶನ್ನ ಏನನ್ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಾವು ನೋಡೋಣ. ಸೊ ಇಲ್ಲಿ ಭೂಮಾಪಕರ ಹುದ್ದೆ, ಸೊ ಇದು ಈಗಾಗಲೇ ಇರುವಂಥ ಕಾಯಂ ಹುದ್ದೆಗಳು, ಸೊ ತಾತ್ಕಾಲಿಕ ಯಾವಿಲ್ಲ. ಸೊ ಇಲ್ಲಿ ನೇರ ನೇಮಕಾತಿ ಅಂದ್ರೆ ಎಕ್ಸಾಮ್ ಮುಖಾಂತರ ಇಲ್ಲಿ ನಡೆಸ್ತಾರೋ. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಕನಿಷ್ಠ ವಿದ್ಯಾರ್ಥಿ ನೋಡ್ರಿ, ಕಾನೂನು ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಪದವಿ. ಸೊ ಇಲ್ಲಿ ನೀವು ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ನಲ್ಲಿ BTech ಮಾಡಿದ್ರೆ ನಡೀತದೆ. BTech ಒಳಗೆ ಇಲ್ಲಿ ಸಿವಿಲ್ ಮಾಡಿರ್ಬೇಕು, ಅಥವಾ ಕಂಪ್ಯೂಟರ್ ಸೈನ್ಸ್ ಮಾಡಿರ್ಬೇಕು, ಅಥವಾ ಮಾಹಿತಿ ತಂತ್ರಜ್ಞಾನ, ಇಲ್ಲಿ ಇನ್ಸ್ಟ್ರೂಮೆಂಟೇಷನ್ ಅಂತ ಬರ್ತದೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅಂತ ಬರ್ತದೆ, ಸಂವಹನ. ಜಿಯೋ ಸ್ಪೆಷಲ್ ಇಂಜಿನಿಯರಿಂಗ್ ಅಂತ ಬರ್ತದೆ, ಜಿಯೋ ಇನ್ಸ್ಪೈರ್ ಮ್ಯಾಟ್ರಿಕ್ಸ್ ಇಂಜಿನಿಯರಿಂಗ್ ಅಂತ ಬರ್ತದೆ, ಮತ್ತು ಇಲ್ಲಿ GIS ಇಂಜಿನಿಯರಿಂಗು ಬರ್ತದೆ. ಸೊ ಇವೆರಡು ಕೂಡಿ ಒಂದನೇದು. ಸೊ ಯಾವುದರ ಒಂದ್ರ ಮಾಡಿದ್ರೆ ನೀವು ಸಾಕಾಗ್ತದೆ. ಸೊ ನೆಕ್ಸ್ಟ್ ಏನೈತಿ ಇಲ್ಲಿ ಅಥವಾ ಕೊಟ್ಟಿದ್ದಾರೆ ಕಾನೂನು ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ BSc ನೋಡ್ರಿ. ಸೊ BSc ಒಳಗೆ ನೀವು ಮ್ಯಾಥ್ಸ್ ಒಂದು ಸಬ್ಜೆಕ್ಟ್ ಆಗಿರ್ಬೇಕು, ಅಥವಾ ಫಿಸಿಕ್ಸರೇ ಒಂದು ಸಬ್ಜೆಕ್ಟ್ ಆಗಿರ್ಬೇಕು. ಅದೇ ರೀತಿ ಇಲ್ಲಿ ಜಿಯೋ ಸ್ಪೆಷಲ್ ಸೈನ್ಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, ಅಥವಾ ಮಾಹಿತಿ ತಂತ್ರಜ್ಞಾನ, ಅಥವಾ ಇನ್ಸ್ಟ್ರೂಮೆಂಟೇಷನ್, ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನದಲ್ಲಿ ಪದವಿಯನ್ನು ಇಲ್ಲಿ ಮಾಡಿರ್ಬೇಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಕರ್ನಾಟಕ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಅಂದ್ರೆ ಇಲ್ಲಿ ಡಿಪ್ಲೊಮಾ ಒಳಗೆ. ಸೊ ಡಿಪ್ಲೊಮಾದಲ್ಲಿ ಇಲ್ಲಿ ಸಿವಿಲ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಸೊ ಇವೆಲ್ಲ ಏನೈತಿ ಇಲ್ಲಿ ಮಾಡಿರ್ಬೇಕಾಗ್ತದೆ. ಇದರಲ್ಲಿ ಜಿಯೋ ಸ್ಪೆಷಲ್, ಜಿಯೋ ಇನ್ಸ್ಪೈರ್ ಮ್ಯಾಟ್ರಿಕ್ಸ್ ಆ್ಯಂಡ್ GIS ನಲ್ಲಿ ಡಿಪ್ಲೊಮಾ ಮಾಡಿರ್ತಕ್ಕಂಥ ಇಲ್ಲಿ ಕೊಟ್ಟಿರ್ತಾರೆ. ಸೊ ಇದಿಷ್ಟು ಏನೈತಿ ಕನಿಷ್ಠ ವಿದ್ಯಾರ್ಥಿ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಕಾಯಂ ಪೂರ್ವಾವಧಿ ಇಲ್ಲಿ ನೋಡ್ಬೋದು. ನೇಮಕಾತಿ ನಂತರ ಅಭ್ಯರ್ಥಿಯು 2 ವರ್ಷಗಳ ಕಾಲ ಏನೈತಿ ಇಲ್ಲಿ ಕಾಯಂ ಪೂರ್ವ ಅವಧಿಯಲ್ಲಿ ಇರ್ತಾರ. ಸೊ ಇಲ್ಲಿ ಕಡ್ಡಾಯ ತರಬೇತಿ, ಇಲ್ಲಿ ಟ್ರೈನಿಂಗ್ ಇರ್ತದೆ ಕಡ್ಡಾಯವಾಗಿ. ಈ ಅವಧಿಯಲ್ಲಿ ಎಲ್ಲ ಭೂಮಾಪಕರು ಇಲಾಖೆಯ ಭೂಮಾಪನ ತರಬೇತಿ ಸಂಸ್ಥೆಯಲ್ಲಿ 6 ತಿಂಗಳ ಕಾಲ ಇಲ್ಲಿ ಏನೈತಿ ಅವಧಿಗೆ ವೃತ್ತಿ ಬುನಾದಿ ಮಾಪನ ಇಲ್ಲಿ ತರಬೇತಿಯನ್ನು ಯಶಸ್ವಿಯಾಗಿ ಪೂರೈಸಬೇಕಂತ ಇತ್ತು. ಈ ಮೊದಲು ಏನೈತಿ ಇಲ್ಲಿ ನಾವು ಬಿ ಮ್ಯಾಗ್ ಇದ್ದವ್ರಿಗೆ 6 ತಿಂಗಳ 6 ಮಂತ್ಸ್. ನೆಕ್ಸ್ಟ್ PUC ಮ್ಯಾಗ್ ಇದ್ದವ್ರಿಗೆ ಇಲ್ಲಿ 9 ಮಂತ್ಸ್ ಅಂತ ಇತ್ತು. ಸೊ ಈಗ PUC ತೆಗೆದ್ರಿಂದ ಏನೈತಿ ಬಿ ಮಾತ್ರ ಇಲ್ಲಿ ಇರ್ತದ 6 ತಿಂಗಳವರೆಗೆ ಇಲ್ಲಿ ಏನೈತಿ ಟ್ರೈನಿಂಗ್ ಇರ್ತದ. ನೆಕ್ಸ್ಟ್ ಇದನ್ನ
ಯಶಸ್ವಿಯಾಗಿ ಪೂರೈಸಬೇಕು ಮತ್ತು ಸಂಸ್ಥೆಯ ನಡೆಸುವ ಸೈದ್ಧಾಂತಿಕ ಪರೀಕ್ಷೆಯಲ್ಲಿ ಇಲ್ಲಿ 35% ಇಲ್ಲಿ ಮಾರ್ಕ್ಸನ್ನು ತೆಗೆದುಕೊಳ್ಬೇಕು ಪರೀಕ್ಷೆಯಲ್ಲಿ, ಮತ್ತು ಪ್ರಾಯೋಗಿಕ ಅಂದರೆ ಇಲ್ಲಿ ಪ್ರಾಕ್ಟಿಕಲ್ ಪರೀಕ್ಷೆಯಲ್ಲಿ ಏನೈತಿ ಇಲ್ಲಿ 40% ಅಂಕವನ್ನು ಇಲ್ಲಿ ನೀವು ಪಡಿಬೇಕು, ಪಡೆದ ಇಲ್ಲಿ ಉತ್ತೀರ್ಣ ಆಗಬೇಕು ಅಂತೇಳಿ ಕೊಟ್ಟಿದ್ದಾರೆ. ಒಂದು ವೇಳೆ ನೀವು ಇಲ್ಲಿ ವಿಫಲವಾದರೆ ಏನೈತಿ ಇಲ್ಲಿ ನಿಮ್ಗೆ ಮತ್ತೊಂದು ಚಾನ್ಸ್ ಸಿಗ್ತದೆ, ಇನ್ನೊಂದು ಅವಕಾಶವನ್ನು ನೀಡಲಾಗ್ತದೆ. ಸೊ ಅದರಲ್ಲಿ ನೀವು ಪಾಸ್ ಆಗಬೇಕಾಗ್ತದೆ. ಒಂದು ವೇಳೆ ನೀವು ಅದರಲ್ಲಿ ವಿಫಲವಾದರೆ ಏನೈತಿ ಇಲ್ಲಿ ನೀವು ನಿಮ್ಮನ್ನು ಏನೈತಿ ಸೇವೆಯಿಂದ ಏನೈತಿ ತೆಗೆದು ಹಾಕಲಾಗ್ತದೆ ಅಂತ ಇಲ್ಲಿ ಹೇಳಿರ್ತಾರೆ. ಸೊ ಇದಿಷ್ಟು ಏನೈತಿ ಲ್ಯಾಂಡ್ ಸರ್ವೇಯರ್ ಏನೈತಿ ತರಬೇತಿ ಬಗ್ಗೆ ಇನ್ಫಾರ್ಮೇಶನ್ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ಭೂಮಾಪನ ಸಹಾಯಕ ಹುದ್ದೆಗಳನ್ನು ಕರೀತಾರೋ ಲ್ಯಾಂಡ್ ಸರ್ವೇಯರ್, ಇಲ್ಲಿ ಹೆಲ್ಪರ್ ಇಲ್ಲಿ ನೋಡ್ಬೋದು. ಸೊ ಇದು ಕೂಡ ನೇರ ನೇಮಕಾತಿ ಇರ್ತದೆ. ಸೊ SSLC ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನ ಇಲ್ಲಿ ಉತ್ತೀರ್ಣ ಆಗಿರಬೇಕು, ಮತ್ತು ಯಾವುದೇ ದೈಹಿಕ ನ್ಯೂನತೆಗಳಿಲ್ಲದೆ ದೃಷ್ಟಿ, ಎತ್ತರ, ಎದೆ ಅಳತೆ ಇತ್ಯಾದಿಗಳಿಂದ ಸಂಬಂಧಿಸಿದಂತೆ ಸೂಕ್ತ ಮಾನದಂಡಗಳೊಂದಿಗೆ ದೈಹಿಕವಾಗಿ ಸದೃಢರಾಗಿರಬೇಕು ಅಂತ ಇಲ್ಲಿ ಕೊಟ್ಟಿರ್ತಾರೆ. ಸೊ SSLC ಮೇಲೆ ಇದನ್ನ ಕಾಲ್ಫರ್ ಮಾಡ್ತಾರೆ ಭೂಮಾಪನ ಸಹಾಯಕರು ಅಂತ. ಸೊ ಈ ತರ ಸ್ಟಾರ್ಟಿಂಗ್ ಬೇಸಿಕ್ ಸ್ಯಾಲರಿ ಏನೈತಿ 27,000 ಇರ್ತದೆ. ಸೊ ಹೈಯೆಸ್ಟ್ ಇಲ್ಲಿ 46,000ವರೆಗೂ ಇಲ್ಲಿ ನಿಮ್ಗೆ ಬರ್ಬೋದಾಗಿರ್ತದೆ. ಸೊ ಇಲ್ಲಿ ಆಯ್ಕೆ ವಿಧಾನವನ್ನು ನೋಡಿರ್ಬೋದು. ನೇಮಕಾತಿ ಸಮಿತಿಯನ್ನು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಗಳಿಸಿದ ಸರಾಸರಿ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಏನೈತಿ ಇಲ್ಲಿ ನಿಮ್ಮನ್ನ ಆಯ್ಕೆಯನ್ನ ಮಾಡಲಾಗ್ತದೆ. ಸೊ ಇದಿಷ್ಟನ್ನು ಹೇಳಿರ್ತಾರೆ. ಇಲ್ಲಿ ಪರೀಕ್ಷೆ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಸಾಮಾನ್ಯ ಪತ್ರಿಕೆ ಅಂದ್ರೆ GK ಇರ್ತದೆ. GK ಪತ್ರಿಕೆ ಇಲ್ಲಿ ನಿಗದಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವ್ಯಕ್ತಿಯಿಂದ ನಿರೀಕ್ಷಿಸಬಹುದಾದ ಪ್ರಚಲಿತ ಘಟನೆಗಳು, ಸಾಮಾನ್ಯ ವಿಜ್ಞಾನ ಮತ್ತು ಇಲ್ಲಿ ದೈನಂದಿನ ವೀಕ್ಷಣೆ ಮತ್ತು ಪ್ರಾಯೋಗಿಕ ಜ್ಞಾನದ ವಿಷಯಗಳಿಗೆ ಸಂಬಂಧಿಸಿದಂತೆ ಇದೆ, ಮತ್ತೆ ಇಲ್ಲಿ ಸಂಬಂಧಿಸಿದ ಸಾಮಾನ್ಯ ಜ್ಞಾನವನ್ನು ಒಳಗೊಂಡಿರ್ತದೆ. ಸೊ ಪತ್ರಿಕೆ 1ರಲ್ಲಿ ಇದೆಲ್ಲ ಇರ್ತದೆ. ನೆಕ್ಸ್ಟ್ ಪತ್ರಿಕೆ 2ರಲ್ಲಿ ಏನೈತಿ ಇಲ್ಲಿ ನಿರ್ದಿಷ್ಟ ಪತ್ರಿಕೆ ಇದೆ. ಸೊ ಇದರಲ್ಲಿ ನೇಮಕಾತಿ ಸಮಿತಿಯು ನಿರ್ಧರಿಸ್ತದ ಅಂತ ಇಲ್ಲಿ ಹೇಳಿರ್ತಾರೆ. ಸೊ ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ, ಇದನ್ನ ನೋಟಿಫಿಕೇಶನ್ ದಲ್ಲಿ ನಾವು ನೋಡಬಹುದು. ಸೊ ಇಲ್ಲಿ ಪತ್ರಿಕೆ ಏನೈತಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಇರ್ತದ. ಸೊ ಯಾವ್ದು ಬೇಕಾದ್ ನೀವು ಇಲ್ಲಿ ಬರಿಬಹುದು, ಕನ್ನಡ ಅಥವಾ ಇಂಗ್ಲಿಷ್ ನಲ್ಲಿ ಉತ್ತರಿಸಬಹುದು, ಆದರೆ ಎರಡರಲ್ಲೂ ಅಲ್ಲ ಅಂತ ಇಲ್ಲಿ ಹೇಳಿರ್ತಾರ. ನೆಕ್ಸ್ಟ್ ಇಲ್ಲಿ ಹುದ್ದೆಯಲ್ಲಿ ಸಮಾನ ಅಂಕ ತೆಗೆದುಕೊಂಡರ ಏನೈತಿ ಅಂತ ಅಭ್ಯರ್ಥಿಗಳಲ್ಲಿ ಏನೈತಿ ಇಲ್ಲಿ ವಯಸ್ಸಿನಲ್ಲಿ ಜಾಸ್ತಿ ಇರೋರಲ್ಲಿ ವಯಸ್ಸಿನ ಆಧಾರದ ಮೇಲೆ ಇಲ್ಲಿ ವಯಸ್ಸಿನ ಹಿರಿಯ ವ್ಯಕ್ತಿಯನ್ನ ಇಲ್ಲಿ ಅರ್ಹತೆ ಅಂತ ಇಲ್ಲಿ ಪರಿಗಣನೆ ಮಾಡ್ತಾರಂತ ಕೂಡ ಇಲ್ಲಿ ತಿಳಿಸಿರ್ತಾರ. ಸೊ ಇದಿಷ್ಟು ಏನೈತಿ ಈ ಒಂದು ಲ್ಯಾಂಡ್ ಸರ್ವೆ ಬಗ್ಗೆ ಕ್ವಾಲಿಫಿಕೇಶನ್, ಟ್ರೈನಿಂಗ್ ಹಾಗೂ ಸ್ಯಾಲರಿ ಬಗ್ಗೆ ಆಗಿತ್ತು. ಈಗ PUC ಮೇಲೆ ಏನೈತಿ, PUC ಮೇಲೆ ಮೊದ್ಲು ಕರೆದಿರು, ಈಗ ಬಹಳ ಮಂದಿಗೆ ಸ್ಟಡಿ ಮಾಡಿದ್ರು 2-3 ವರ್ಷಗಂತಲೇ. ಸೊ ಅದನ್ನ ಈಗ ತೆಗೆದು ಹಾಕ್ಯಾರು. ಸೊ ಅದರ ಸಲುವಾಗಿ ಏನೈತಿ ನಾಳೆ 11 ಗಂಟೆಗೆ ಏನೈತಿ ವಿಧಾನಸೌಧಕ್ಕೆ ನಿಮ್ಗೆ ಅಡ್ರೆಸ್ ಅನ್ನ ಕೊಡ್ತೀನಿ. ಇಲ್ಲಿ ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಲ್ಯಾಂಡ್ ಸರ್ವೇರ್ ಇಲ್ಲಿ ಹೋಗ್ಬೇಕಾದ ವಿಳಾಸವನ್ನ ನೋಡ್ರಿ. MS ಬಿಲ್ಡಿಂಗ್ 5ನೇ ಮಹಡಿ ಬೆಂಗಳೂರ. ಸೊ ಇಲ್ಲಿ ನೀವು ಕಾಂತಕುಮಾರ್ ಸರ್ ಬರ್ತಾರೋ. ಸೊ ಅವರೊಂದಿಗೆ ಇಲ್ಲಿ ನಾವು ಹೋಗಿ ಈ ಒಂದು ಲೆಟರ್ನ ಕೊಟ್ಟು ಬರಬೇಕಾಗ್ತದ. ಸೊ ಬೆಂಗಳೂರಿನಲ್ಲಿ ಇರೋರ ದಯವಿಟ್ಟು ಬನ್ನಿ. ದ್ವಿತೀಯ PUC ಇಲ್ಲಿ ಏನೈತಿ, ಸೊ ಇದನ್ನ ಆ್ಯಡ್ ಮಾಡ್ರಿ. ಹಾಗೆ BE ದಲ್ಲಿ ಸೊ ಇಲ್ಲಿ ಮೆಕ್ಕ ಹಾಗೂ ಆಲ್ ಸ್ಟ್ರೀಮ್ ಅಂತ ಇಲ್ಲಿ ಹೇಳಾಗ್ತಿರೋ ಕೆಲವೊಂದು ವಿದ್ಯಾರ್ಥಿಗಳು. ಸೊ ಅದ್ರ ಬಗ್ಗೆನೂ ಇಲ್ಲಿ ನಾವು ಮೆನ್ಷನ್ ಮಾಡೋಣ. ಸೊ ನಾಳೆ ಬೆಳಗ್ಗೆ ಏನೈತಿ ಯಾರ್ಯಾರು ಬೆಂಗಳೂರಿನಲ್ಲಿ ಇದ್ದೀರಿ ದಯವಿಟ್ಟು ಬನ್ನಿ. ಸೊ ಇದ್ರ ಬಗ್ಗೆ ಏನೈತಿ ಒಂದು ವಾಟ್ಸಪ್ ಗ್ರೂಪ್ ಕೂಡ ಅದ. ಸೊ ಅದರ ಲಿಂಕನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ನಾನು. ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಹಾಗೆ ನನ್ನ ಒಂದು ಪರ್ಸನಲ್ ಆಗಿ ನೀವು ಮೆಸೇಜ್ ಕೂಡ ಮಾಡ್ಬೋದು. ಟೆಲಿಗ್ರಾಮ್ ಲಿಂಕನ್ನ ಏನೈತಿ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಇರ್ತದೆ. ಸೊ ಏನೇ ಡೌಟ್ಗಳಿದ್ರೆ ನೀವು ಪರ್ಸನಲ್ ಆಗಿ ಕೂಡ ಮೆಸೇಜ್ ಮಾಡ್ರಿ, ರಿಪ್ಲೈ ಖಂಡಿತವಾಗಿ ಕೊಡ್ತೀನಿ. ಸೊ ಇಲ್ಲಿಗೆ ವಿಡಿಯೋನ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.